ಮಾಡೋಕ್ಕೆ ಅಂತಿಲ್ಲ, ಅದೊಂದು ಸುತ್ತಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತೆಲ್ಲ ಎಷ್ಟು ಮುಟ್ಟಿಟ್ಟಿದ್ದಾರೆ. ಮೇಲೆ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕಾಯ್ತು. ತಾಡ್ಕೊಂಡು ಬಂದು ಸಾಹಸ ತಿನ್ಬೇಕು ಅನಿಸ್ತಿಲ್ಲ. ಅದು ವಾಶ್ರೂಮ್ ಹೋಗ್ತೀವಿ, ವಾಶ್ರೂಮ್ ನೋಡಿದ್ಮೇಲೆ ಏನು ಊಟ ಮಾಡೋ ಮನಸ್ಸು ಎಲ್ಲ ಹೊಂಟೋಯ್ತು. ಸೊ ಆಗ್ಬಿಟ್ಟು ಬಸ್ ಎಲ್ಲೋ ಇವ್ರು ಬಂದು. ಸೊ ಇವತ್ತು ನಾವು ಎಲ್ಲಿದ್ದೀವಿ ಗೊತ್ತಾ, ಲಿಟಲಿ 2 months ಗ್ಯಾಪ್ ಅಂದಮೇಲೆ ಡೈರೆಕ್ಟ್ ಬರ್ತಿರೋದು. ಅದು ವೀಡಿಯೋ ಮಾಡ್ಕೊಂಡು, ಅದು ವೀಡಿಯೋ ಎಲ್ಲಿಂದ ಮಾಡಿದ್ದೀನಿ ಗೊತ್ತಾ, ಲಿಟಲಿ ಏರ್ಪೋರ್ಟಿಂದ ಮಾಡ್ತಾಯಿದ್ದೀನಿ. ಆಫ್ಕೋರ್ಸ್ ವಿಯೆಟ್ನಾಮ್ಗೆ ಹೋಗಿದ್ದೆ. ಇವಾಗ ನೆಕ್ಸ್ಟ್ ಬೇರೆ ಕಡೆ ಹೋಗ್ತೀನಿ ಗೊತ್ತಿಲ್ಲ, ನೋಡೋಣ. ನನಗೆ ಗೊತ್ತು, ಬಟ್ ನಂಗೆ ಹೇಳೋದಕ್ಕೆ ಇಷ್ಟ ಇಲ್ಲ. ನಾನು ಪ್ಯಾಕೇಜ್ ಹಾಕಿ ಚೆಕ್ ಇನ್ ಮಾಡಿ ಇವಾಗ ಎಷ್ಟು ಗಂಟೆ ಗೊತ್ತಾ, 5:30 ಬೆಳಗ್ಗೆ ಹೋಗ್ತಿದ್ದೀವಿ. ಎಲ್ಲಿಗೆ ಅಂದರೆ ಫೈನಲ್ ಡೆಸ್ಟಿನೇಷನ್ ಅಂತೂ ಅಲ್ಲ, ಫೈನಲ್ ಡೆಸ್ಟಿನೇಷನ್ಗೆ ಬುಕ್ ಮಾಡಿದ್ದು ಟ್ರೈನ್ ಸಿಗಲಿಲ್ಲ. ಸೊ ಕ್ಯಾನ್ಸಲ್ ಮಾಡಿ ಅದರಲ್ಲಿ 4x ತೊಗೊಂಡು 4x 3x ಮನಿ ತೊಗೊಂಡು ಫ್ಲೈಟ್ ಬುಕ್ ಮಾಡೋಕ್ಕಾಯಿತು. 10,000 ಬಂತು ಲಿಟಲಿ. 10,000 ತೊಗೊಂಡು ಈಗ ನಾವು ಹೊರಟಿದ್ದೀವಿ ನಮ್ಮ ಫೈನಲ್ ಡೆಸ್ಟಿನೇಷನ್ಗಿಂತ ಒಂದು ಸ್ಟೆಪ್ ಹಿಂದೆ. ಸೊ ಅಲ್ಲಿಗೆ ಹೋಗಿ ಅಲ್ಲಿಂದ ಬಸ್ ತೊಗೊಂಡು ಹೋಗ್ಬೇಕು. ಸೊ ತುಂಬ ದಿನ ಆದಮೇಲೆ ಫೈನಲಿ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೀನಿ. ನೋಡೋಣ. ಮೈಕ್ ತೊಗೊಂಡೆ, ಮೈಕಲ್ಲಿ ಬಿಟ್ಬಿಟ್ಟಿದ್ದೀನಿ, ಅಡಾಪ್ಟರ್ ಮಾಡಿಸ್ಕೊಂಡು ಬಂದಿದ್ದೀನಿ. ಸೊ ಮೈಕ್ ಇದ್ರೂ ಯೂಸ್ಲೆಸ್ ಮೈಕ್, ಜಸ್ಟ್ ಕ್ಯಾರಿಂಗ್ ಇಟ್ ಅರೌಂಡ್ ಇನ್ ಬ್ಯಾಗ್ ಅಷ್ಟೇ. ನಮ್ಮ ಗೇಟ್ ನಂಬರು 41 ಇಲ್ಲಿ ಮೇಲಿದೆ. ಇಲ್ಲಿ ಆಗಬೇಕು ಸೀಟಿಂಗ್ ಇದೆ ಕೂರೋದಕ್ಕೆ. ನನಗೆ ನೋಡ್ಬೇಕು ಅಂತ ಕೂರಕ್ಕೆ ಇಲ್ಲ, ಅಂತಲ್ಲಿ ಚಿಕ್ಕ ಗೇಟಲ್ಲಿ ಚಿಕ್ಕ ಗೇಟ್ ತಂದು ಅದು ಆಲ್ರೆಡಿ ಏನಪ್ಪ ನನಗೆ 5:41 ಈಗ ಆಲ್ರೆಡಿ ನನಗೆ ನಮಗೆ ಅನ್ಫಾರ್ಚುನೇಟ್ಲಿ ಒಂದು ಸೀಟ್ ಸಿಕ್ಕಿಲ್ಲ. ಹೋಗಿ ಮಲ್ಕೊಳ್ಳೋದೆ, ಮಲ್ಗೆಲ್ಲ ರಾತ್ರಿ ಎಲ್ಲ ಬರಲಿ ಮೊಬೈಲ್ ಇದು ಮಾಡ್ಕೊಂಡು ಆಗೋಯ್ತು. ನೋಡೋ ಸರಿ ನೋಡಿ, ಆಟೋ ಕ್ಯಾಬೇ ಬಂದುಬಿಟ್ಟಿದೆ ಅಂತ ರೆಡಿನೇ ಆಗೈತೆ. ಕ್ಲೋಸಿಂಗ್ ಕ್ರೇಜಿ. ಯಾವ್ದು ನಮ್ಮದು ಬೋರ್ಡಿಂಗ್ ಇದೆ? ಒನ್ ಓಕೆ. ನನ್ನ ಟೈಟಲ್ ಪ್ರಕಾರ ಆಡಿ ಗೊತ್ತಾಗಿರುತ್ತೆ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ. ಬಟ್ ಬೆಸ್ಟ್ ಮಾಡಿ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ಅನಿಸುತ್ತೆ. ಫಸ್ಟ್ ಫ್ಲೈಟ್ ನಾನು ಹೋಗಿರೋ ಫ್ಲೈಟ್ ಅಂತೂ ಡೆಫಿನೆಟ್ಲಿ ಫೈನಲ್ ಡೆಸ್ಟಿನೇಷನ್ ಅಲ್ಲ. ಕೊಡಿಯಾ ಇನ್ನೊಂದು ಫ್ರಿಜ್ ಮ್ಯಾಗ್ನೆಟ್, ಒನ್ ಮೋರ್ ಫ್ರಿಜ್ ಮ್ಯಾಗ್ನೆಟ್ ಕಲೆಕ್ಟ್ ಮಾಡೋದಕ್ಕೆ ಅಂತ ಓಟಿದ್ದೀನಿ. ಇಟ್ಸ್ ಸ್ಟಾರ್ಟ್ ನೋಡಿ. ಇಷ್ಟು ಲಿಟ್ರಲಿ ಬೆಳಿಗ್ಗೆ ಆಗ್ತದೆ. ಕ್ರೇಜಿ ಶಿಟ್ ಮ್ಯಾನ್. ಟ್ರಿಪ್ಪಲ್ಲೇ ಸಾಕು, ರಾತ್ರಿ ಮಲಗಿರಲ್ಲ ಬೇಕಾದ್ರೆ ಬೆಳಿಗ್ಗೆ ಪಕ್ಕ ಎದ್ದು ಬಂದಿರ್ತೀವಿ. ಅಲ್ಲಿ ಲ್ಯಾಂಡ್ ಆಗಿ 20 minutes ಆಯಿತು. ಒಂದಿನ ಬ್ಯಾಗೇ ಬಂದಿಲ್ಲ. ಗೋವಾ ಬ್ಯಾಗ್ ಬಂತು, ನನ್ನ ಬ್ಯಾಗೇನು ಬಂದೇ ಇಲ್ಲ. ಉಳೋದೇ ನೋಡ್ತಾ ಇದ್ದೀನಿ. ಅದು ಯಾವಾಗ ನೋಡೋದು ಲ್ಯಾಬುಗಳು ಎವ್ರಿವೇರ್ ನಂದು ಲಾಸ್ಟಲ್ಲಿ ಬರುತ್ತೆ ಬ್ಯಾಗು. ಸೊ ಬರಬೇಕು, ಅದಕ್ಕೆ ಕಾಯ್ತಾ ಇದ್ದೀವಿ. ನಮ್ಮಲ್ಲಿ ಇದರಿಂದ ನೆಕ್ಸ್ಟು ಏರ್ಪೋರ್ಟು ನಮ್ಮ ಬೆಂಗಳೂರು ಥರ ಏರ್ಪೋರ್ಟ್ ಅಲ್ಲ, ಇದು ದೂರ ಇಲ್ಲ ಸಿಟಿಯಿಂದ, ಎಲ್ಲ ತುಂಬ ಹತ್ರದಲ್ಲಿದೆ. ಪ್ಲಸ್ ಮೆಟ್ರೋ ಕೂಡ ಇದೆ. ಸೊ ಅದರಿಂದ ತುಂಬ ಈಸಿ ಆಗುತ್ತೆ ಬಸ್ ಸ್ಟ್ಯಾಂಡ್ಗೆ ಹೋಗೋದಕ್ಕೆ. ಸೊ ನಾವು ನೇಪಾಲ್ಗೆ ಹೋಗ್ತಾಯಿದ್ದೀವಿ. ನನ್ನದು ಬ್ಯಾಗ್ ಬಂತು, ಕಾಣಿಸ್ತಿದೆ ಅಲ್ಲಿ ನನ್ನ ಬ್ಯಾಗು. ಅದನ್ನು ತೊಗೊಂಡು ಇವಾಗ ಗೋರಖ್ಪುರ್ಗೆ ಹೋಗ್ಬೇಕು. ಗೋರಖ್ಪುರ್ಗೆ ಹೋದರೆ ಗೋರಖ್ಪುರಿಂದ ಇನ್ನೂ ಇದು ಹೋಗ್ಬೇಕು. ಅಲ್ಲಿ ಬರ್ತೀನಿ ನೋಡಿ ನಂದು ಗ್ರೀನ್ ಬ್ಯಾಗ್. ಅದೇ ನನ್ನ ಬ್ಯಾಗು. ಹೊಸದಾಗಿ ಇದು ಟ್ರೆಕ್ಕಿಗೋಸ್ಕರನೇ ತೊಗೊಂಡಿದ್ದು ಬ್ಯಾಗ್ ಇದು. ಕ್ಲೀನಾಗಿ ಗುಡ್ ಶೇಪಲ್ಲಿ ಬಂದಿದೆ ಸದ್ಯಕ್ಕೆ. ಟ್ರೇ ಮೇಲೆ ಬಂದಿದೆ ಅನಿಸಿದೆ, ಅದರಿಂದ ಏನೂ ಆಗಿಲ್ಲ ಎಲ್ಲೂ. ಟ್ರೇಯಲ್ಲಿರೋದಕ್ಕೆ ಚೆನ್ನಾಗಿದೆ ಅಲ್ಲ, ಇಟ್ಸ್ ಗುಡ್ ಥಿಂಗ್ ಹೇಳಿ. ಟ್ರೇಯಲ್ಲಿ ಬಂದು ಇನ್ನೂ ಚೆಕ್ ಮಾಡೋದಲ್ಲ, ಇಲ್ಲ ನೀನು ತೆಗ್ದಿದ್ದೆ ಅದು? ಏನೋ ಆಗಿಲ್ಲ, ಜಿಪ್ ಓಪನ್ ಆಗಿಬಿಟ್ಟಿದೆ ಅನ್ಸುತ್ತೆ. ತಿನ್ಕೊಂಡು ಫಸ್ಟು ಒಳ್ಳೆ ನಾವಲ್ಲಿ ಕ್ರೇಜಿ ಎಕ್ಸ್ಪೀರಿಯನ್ಸ್. ಲೈಕ್ ನನಗೆ ತುಂಬ ಇಷ್ಟ ಆಗೋದೇನೆಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬೇರೆ ಹೊಸದಾಗಿ ಯೂಸ್ ಮಾಡೋದು ಕ್ರೇಜಿ ಅನಿಸುತ್ತೆ. ಸೊ ನಾವಿದು ಲಕ್ನೋವಲ್ಲಿದ್ದೀವಿ. ಲಕ್ನೋವಿಂದ ಮೆಟ್ರೋ ತೊಗೊಂಡು ಹೋಗ್ತಾಯಿದ್ದೀವಿ. ಏರ್ಪೋರ್ಟ್ಗೆ ಡೈರೆಕ್ಟ್ ಇದೆ ಮೆಟ್ರೋ. ಸೊ ಅದೇ ಮೆಟ್ರೋ ತೊಗೊಂಡು ಇವಾಗ ಇಲ್ಲಿಂದ ಆಲಂಬಾಗ್ ಬಸ್ ಸ್ಟ್ಯಾಂಡ್ ಹೋಗಬೇಕು. ಅಲ್ಲಿ ಹೋಗ್ಕೊಂಡು ಅಲ್ಲಿ ಊಟ ಮಾಡಿ ನೆಕ್ಸ್ಟ್ ಅಲ್ಲಿಂದ ಗೋರಖ್ಪುರ್, ಇಲ್ಲಾಂದರೆ ಸೊನಾಲಿ ಬಾರ್ಡರ್ ಸಿಕ್ಕರೆ ಸೊನಾಲಿ ಬಾರ್ಡ್ರಿಗೆ ಹೋಗಬೇಕು.
ಸೋನಾಲಿ ಬಾರ್ಡರ್ ಸಿಕ್ಕರೆ ತುಂಬ ಕಟ್ಟೋನ್ ಆಗುತ್ತೆ ನಮಗೆ ಎರಡು ಕೆಲಸ. ನೋಡೋಣ ಮೆಟ್ರೋ ಎಷ್ಟು ಚೀಪ್ ಇದೆ ಗೊತ್ತಾ, ಇಲ್ಲಿಂದ ಆಲ್ಮೋಸ್ಟ್ 7 ಸ್ಟಾಪ್ಸ್ 6 ಸ್ಟಾಪ್ಸ್ ಹೋಗ್ತಿದ್ದೀನಿ, 40 ರೂಪೀಸ್ ಎರಡು ಟಿಕೆಟಿಗೆ. ಸೇಮ್ ಬಸ್ ಏರ್ಪೋರ್ಟ್ಗೆ ಮೆಟ್ರೋ ಇದೆ ಅಂದರೆ ಎಷ್ಟು ಸುಲಭ ಅಲ್ಲ. ಫಸ್ಟ್ ಸ್ಟಾಪ್ ಇದೆ. ಇದರಲ್ಲಿ ಏರ್ಪೋರ್ಟಿಂದ ಫಸ್ಟ್ ಸ್ಟಾಪ್ ಇದೆ ಬಸ್ ಇದೆ, ಲಾಸ್ಟ್ ಸ್ಟಾಪು ಬಸ್ ಇನ್ನು ಮತ್ತೆ ಹಿಂಗೆ ವಾಪಸ್ ಹೋಗುತ್ತೆ. ಕ್ರೇಜಿ ನೋಡಿ ಹೆಂಗಿದೆ, ಖಾಲಿ ಇದೆ ಆದ್ರೂ ಲಿಟ್ರಲಿ ಎಷ್ಟು 3 ಅವರ್ ಮಲಗಿಲ್ಲ ಅನ್ಸುತ್ತೆ ನಾವು. 2 hours. ಮಲಗಿದ 2 ಅವರ್ಸ್. ಅದು ಆ ಪ್ಲೇನ್ ಅಂತೂ ಮನಸ್ಸು ಸಾಕಾಗೋದು. ಎಲ್ಲ ಪೊಸಿಷನ್ ಟ್ರೈ ಮಾಡಿದ್ವಿ, ಹಾಗೆಲ್ಲ ಮೆಟ್ರೋ ಸ್ಟೇಷನಿಂದ ಇಲ್ಲಿ ಬಂದು ಇವಾಗ ಬಸ್ ಸ್ಟಾಪಲ್ಲಿ ಗೋರಖ್ಪುರ್ ಬಸ್ ಹತ್ತಿದ್ದೀವಿ. ಏನು ಫನಿ ಪಾರ್ಟ್ ಅಂದರೆ ನಾನೊಂದು ಏರ್ಪೋರ್ಟಿಂದ ಇಲ್ಲಿಗೆ ರವಾನಿದೆ ಮೆಟ್ರೋ ಸ್ಟೇಷನ್ದು ಟಿಕೆಟ್ನ ಅಲ್ಲೆಲ್ಲ ಬೀಳ್ಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಅಲ್ಲಿ 50 ರೂಪಾಯಿ ಪೇ ಮಾಡಿ ಫೈನ್ನ ಇವಾಗ ಗೋರಖ್ಪುರ್ ಬಸ್ ಹತ್ತಿದ್ದೀವಿ. ನೋಡೋಣ ಇಲ್ಲಿಂದಲೇ ಹೇಳ್ಬೇಕಂದ್ರೆ ನಾನ್ ಸ್ಟಾಪ್ ಬಸ್ ಅಂತ ನನಗೆ ಗೊತ್ತಿಲ್ಲ, ಟಿಕೆಟ್ ಎಷ್ಟಾಗತ್ತೆ ನನಗೆ ಗೊತ್ತಿಲ್ಲ. ಗೋರಖ್ಪುರ್ಗೆ ಹೋಗ್ತಿದೆ, ಹತ್ತಿದ್ದೀವಿ ಅಷ್ಟೇ. ಓಡೋ ಟೈಮಲ್ಲಿ ಬಂದಿದ್ದ ಟೈಮ್ ಕರೆಕ್ಟಾಗಿ ಹೊಡೆದಿತ್ತು. ಅವರು ಇದೆ ಹತ್ತಿ ಅವನೇ ಅಂತ ಅಂದರು, ಬಸ್ಸಲ್ಲಿ ಇರೋರೆಲ್ಲಿ ಇದರಲ್ಲಿ ಇನ್ಕರಿಗೆ ಇರ್ತಾರಲ್ಲ ಅವರು. ಸೊ ನಾವು ಅದನ್ನೇ ನಡ್ಕೊಂಡು ಹತ್ಬಿಟ್ಟು ಇವಾಗ ಇಲ್ಲಿಂದ ಗೋರಖ್ಪುರಿಂದ ಮತ್ತೆ ಸೋನಾಲಿ ಬಾರ್ಡರಿಂದ ಮತ್ತೆ ಪೋಖ್ರಾಗೆ ಹೋಗಬೇಕು. ಸೊ ಇಡೀ ದಿನ ಇವತ್ತು ಬರೀ ಟ್ರಾವೆಲಿಂಗ್ಗೆ. ಏನಂದರೆ ನಾವು ಟ್ರೈನಲ್ಲಿ ಬಂದರೆ 2 ದಿನ ಅದೇ ಮಾಡ್ತಿದ್ದೀವಿ. ಸೊ ಅದನ್ನೇ ಒಂದೇ ದಿನದಲ್ಲಿ ಮುಗಿಯುತ್ತೆ ಅದು ಫುಲ್ಲು. ಸೊ ಅದರಿಂದ ಇಟ್ಸ್ ಎ ಗುಡ್ ಐಡಿಯಾ ಟು ಡೂ ದಿಸ್. ಏನು ಮಾಡೋದು, ಊಟ ತಿಂಡಿ ಕೂಡ ತಿಂದಿಲ್ಲ, ಬಂದಿದ್ದ ಹಣ ಬಸ್ ಸಿಕ್ತು, ಹಂಗೆ ಹತ್ಬಿಟ್ವಿ. ನಮ್ಮ ಟಿಪ್ಸ್ ತಿಂದವನು ಟಿಕೆಟ್ ಕಳ್ಕೊಂಡ ಬಂತನ ಟಿಕೆಟ್ ಕಳ್ಕೊಂಡು ಇವಾಗ ಕೂತಿದ್ದೀನಿ. ಏನು ಇದರಲ್ಲಿ ಸಿಕ್ಕೋದಿಲ್ಲ, ಈಗ QR ಕೋಡ್ ಇತ್ತು ಗೊತ್ತಾ ಲೈಟಲ್ಲಿ, ಅದು ಸೋಪ್ ಮೇಲೆ ಕೂತ್ಕೊಂಡಾಗ ಅಲ್ಲೇ ಬಿಟ್ಬಿಟ್ಟಿದ್ದೀನಿ ಅನ್ಸುತ್ತೆ. ಬಂದ ಜನ ತುಂಬ ಜನ ಬಂದು ಕೂತ್ಕೊಂಡ್ಬಿಟ್ಟು ಪಕ್ಕಂತಲ್ಲೇ, ಮೇ ಬಿ ಅಲ್ಲಿ ಅದೇ ಫೈನಲಿ ಟಿಕೆಟ್ ತೊಗೊಂಡ್ವಿ. ಟಿಕೆಟು ಎಷ್ಟಾಯ್ತು ಗೊತ್ತಾ, ಇಲ್ಲಿಂದ ಆಲಂಬಾಗ್ ಬಸ್ ಸ್ಟಾಪಿಂದ ಗೋರಖ್ಪುರ್ ಬಸ್ ಸ್ಟಾಪ್ಗೆ 306 ಕಿಲೋಮೀಟರ್ಸ್ ಇದೆ. ಸೊ ಟಿಕೆಟು 578 ರೂಪಾಯಿ ಇತ್ತು ಒಬ್ಬರಿಗೆ. ಸೊ ಇಬ್ಬರಿಂದ 1156 ರೂಪಾಯಿ. ಕ್ರೇಜಿ ಅಲ್ಲ. ಹಂಗೆ ನೋಡಿದ್ರೆ ಪರವಾಗಿಲ್ಲ ಅನ್ಸುತ್ತೆ. ಮೈಸೂರಿಗೆ ನಮಗೆ ಬೆಂಗಳೂರಿಂದ ಮೈಸೂರಿಗೆ ಹೋಗ್ತೀನಿ ಅಂದರೆ 130 ಕಿಲೋಮೀಟರ್ನೂ ಇದೆ, ಅದಕ್ಕೆ 250 ರೂಪಾಯಿ ತಗೋತಾನೆ ಬಸ್ ಟಿಕೆಟು. ಇಲ್ಲಿ 300 ರೂಪಾಯಿಗೆ 300 ಕಿಲೋಮೀಟ್ರಿಗೆ 500 ತೊಗೊಂಡಿದ್ದಾನೆ. ಸೊ ಅದೊಂದು ತಿಂಗ್ ಅಷ್ಟೇನು ಇದಾಗಿಲ್ಲ ಅಷ್ಟೇ, ಆಲ್ಮೋಸ್ಟ್ ಅಷ್ಟೇ ಇದೆ. ಮತ್ತು ಮೇಯ್ನಾಗಿದ್ದು UPSRTC ಹೋಗಿದೆ, ಪ್ಲಸ್ ಇದು AC ಬಸ್ನಲ್ಲಿ ಕೂತಿರೋದು. ಸೊ ಅದರಿಂದ ಇಟ್ಸ್ ಅಂಡರ್ಸ್ಟ್ಯಾಂಡೇಬಲ್ ಅದು ಇಷ್ಟಾಗುತ್ತೆ ಅಂತ. ಇವಾಗ ಹೋಗೋದು 5 ಅವರ್ ಆಗುತ್ತೆ, 5 6 ಅವರ್ ಹೆಂಗಿರೋದಂತ. ಇದು ಓಡಿಸೋ ಸ್ಪೀಡ್ ನೋಡಿದ್ರೆ 5 ಅಲ್ಲ 6 ಅವರ್ ಆಗುತ್ತೆ. ಬಟ್ ಸಿಟಿಯಿಂದ ಚೆನ್ನಾಗಿದೆ, ಸಿಟಿ ನೋಡೋದಕ್ಕಾಗಲಿಲ್ಲ. ವಾಪಸ್ ಬರೋ ಟೈಮಲ್ಲಿ ಸಿಟಿಲಿ ಒಂದಿನ ಉಳ್ಕೊಂಡು ಬರ್ಬೇಕಂತಾನೆ ಅಂದ್ಕೊಂಡಿರೋದು. ಸೊ ಇವತ್ತು ಬರೀ ಟ್ರಾವೆಲಿಂಗು ಅದು ಇದೇ ಆಗುತ್ತೆ. ನಮಗೆ ಡೈರೆಕ್ಟ್ ಗೋರಖ್ಪುರ್ಗೆ ಇದ್ದಿದ್ದು ಟ್ರೈನು, ಬಟ್ ಟ್ರೈನ್ ಕನ್ಫರ್ಮ್ ಆಗಿಲ್ಲದ ಕಾರಣಕ್ಕೆ ನಾವು ಇಲ್ಲಿಗೆ ಲಕ್ನೋ ಬಂದು ಲಕ್ನೋವಿಂದ ಹೋಗ್ತಿರೋದು. ಲಿಟಲಿ ನೇಪಾಳ್ಗೆ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ 15,000 ಆಯಿತು ಒಂದು ಟಿಕೆಟ್ ಒಬ್ಬರಿಗೆ. ಸೊ ಇವಾಗ ನಾವು ಬಂದಿದ್ದು 5,000 6,000 ರೂಪಾಯಿ ಟಿಕೆಟ್ಗೆ ಲಕ್ನೋ ಬಂದು ಲಕ್ನೋವಿಂದ 500 ರೂಪಾಯಿಗೆ ಇದಕ್ಕೆ ಹೋಗ್ತಾಯಿದ್ದೀವಿ ಗೋರಖ್ಪುರಿಂದ. ಇದು ಆಲ್ಮೋಸ್ಟ್ 1 ಡೇ ಕೂಡ ಸೇವ್ ಆಯ್ತಲ್ಲ, ಬರೀ 2 ಅವರ್ ಬಂದಿದ್ದೀನಿ ಈಗ ನಾನು. ನೋಡೋರು ಆ್ಯಕ್ಚುಲಿ ಸಿಟಿ ತುಂಬ ಕ್ಲೀನಾಗಿದೆ. ಅವಾಗೇನು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಅಷ್ಟೆಲ್ಲೂ ಕಸಗಳೇ ಇಲ್ಲ, ತುಂಬ ಕ್ಲೀನಾಗಿದೆ ಸಿಟಿ. ಸೊ ಡೆಫಿನೆಟ್ಲಿ ಬ್ಯಾಂಗ್ಳೂರು ಅಷ್ಟೇನು ಇದಾಗಿಲ್ಲ, ಕ್ಲೀನಾಗಿದೆ. ಇವನೇ ಬಸ್ ಕಸ ತುಂಬಿಸ್ತಾನೆ. ನಾವೇ ತಿಂದು ಬ್ಯಾಗಲ್ಲಿ ತುಂಬ್ಕೋತಾ ಇದೀವಲ್ಲ. ಮಲ್ಕೊಂಡ್ಬಿಟ್ಟಿದೆ. ಆಲ್ಮೋಸ್ಟ್ ಅಯೋಧ್ಯೆ ಬಿಟ್ಟು ಮುಂದೆ ಬಂದಿದ್ದೀವಿ. ಗಾಡಿ ಊಟಕ್ಕೆ ನಿಲ್ಸಿದ್ದಾರೆ. ಅದು ಊಟ ನೋಡಿದ್ಮೇಲೆ ತಿನ್ಬೇಕು ಅನಿಸ್ತಿಲ್ಲ. ಅದು ವಾಶ್ರೂಮ್ಗೆ ಹೋಗ್ತೀವಿ, ವಾಶ್ರೂಮ್ ನೋಡಿದ್ಮೇಲೆ ಏನು ಊಟ ಮಾಡೋ ಮನಸ್ಸೆಲ್ಲ ಹೊಂಟೋಯ್ತು. ಸೊ ಸುಮ್ಮನೆ ಆಗ್ಬಿಟ್ಟು ಬರೀ ಬಸ್ ಆಚೆ ನಿಂತಿದ್ದೀವಿ.
ಇಲ್ಲಿಂದ ಹೊರಟೋಗ್ಬೇಕು ಈಗ ಅಷ್ಟೇ. ಅಲ್ಲಿ ಡೈರೆಕ್ಟ್ ಅಲ್ಲೇ ಗೋರಖ್ಪುರಲ್ಲೇ ತಿಂತೀನಿ, ಇಲ್ಲೇನು ತಿನ್ನೋದು ಹೋಗಲ್ಲ. ಹೆಂಗಿದೆ ರಾಗಿ ಇದೇ ಬಸ್ಸಲ್ಲಿ ಬಂದಿರೋದು ನಾನು ರಿಟಲ್ಲಿ ನೋಡಿ. ಯು ಪಿ SRTC ಅಂತ ಇದು. ಏನೋ ಡೌಟ್ ಇದು ಒಂದೊಂದು ಬಸ್ ಅಂತಾನೆ ಬಟ್ಟೆ ಏನು ನೋಡೋಕ್ಕಾಗ್ತಿಲ್ಲ. ಇಂಡಿಯಾದ ಲಾಸ್ಟ್ ಹೋಗಿರೋದು ದಾರಿಲಿದ್ದೀವಿ. ಸ್ವಲ್ಪ ದಿನ ಒಂದು 1.5 2 ಅವರ್ಸ್ಗೆ ಗೋರಖ್ಪುರ್ ರೀಚ್ ಆಗ್ತೀನಿ. ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ ತಗೊಂಡು ಹೊರಟ್ರೆ ಸೋನಾಲಿ ಬಾರ್ಡರಿಂದ ಪೋಖ್ರಾ, ಓವರ್ನೈಟ್ ಪೋಖ್ರಾ. ಹಿಂಗಿದೆ ನಡಿ ಊರು. ಇಟಲಿ ಬಸ್ಸಿಂದ ಇಲ್ಲಿ ಎಷ್ಟು ಗಂಟೆ? ಬೆಳಿಗ್ಗೆ 10 ಗಂಟೆಲಿ ಹತ್ತಿರೋದು ಬಸ್ಸು. ಬಿಡಕ್ಕೆ ಲಕ್ನೋ ಬಿಡೋಕೆ 1.5 ಅವರ್ 2 ಅವರ್ ಆಗಿದೆ. 10 ಗಂಟೆಗೆ ಹತ್ತಿ ನಾವು 5:15 ಬಂದಿದ್ದೀವಿ ಇಲ್ಲಿಗೆ. ಇದು ಗೋರಖ್ಪುರ್ಗೆ. ಇಲ್ಲಿಂದ ಮತ್ತೆ ಸೊನೋಲಿ ಬಾರ್ಡರ್ಗೆ ಹೋಗಿ ಸೊನೋಲಿ ಬಾರ್ಡರಿಂದ ಮತ್ತೆ ಪೋಖ್ರಾಗೆ ಹೋಗ್ಬೇಕು. ನನಗೆ ಇಲ್ಲಿಗೆ ಸಾಕಾಗೋಯ್ತು. ಬಾರ್ಡ್ರಲ್ಲಿ ಎಕ್ಸ್ಚೇಂಜ್ ಮಾಡಬೇಕು. ಇನ್ನೂ ದುಡ್ಡು ಎಕ್ಸ್ಚೇಂಜ್ ಮಾಡಿ ಸಿಮ್ ತೊಗೊಂಡು ಅದು ಸಿಮ್ನ ಆಕ್ಟಿವೇಟ್ ಮಾಡಿ ಇಮಿಗ್ರೇಷನ್ ಬೇರೆ ಚೆಕ್ ಮಾಡಿಸ್ಬೇಕು. ಎಲ್ಲ ಮಾಡಿಸಿ ಹೋಗೋಕ್ಕಲ್ಲೂ ಸಾಕಾಗೋಗುತ್ತೆ. ಊಟ ತಿನ್ಬೇಕಿನ್ನು ಸಾಕಾಗಿತ್ತು. ಆಗಿದೆ ಮಾತ್ರ. ಬಸ್ ಸ್ಟ್ಯಾಂಡ್ ಕುಲಾಲ ಇದೆ. ಬಸ್ ಸ್ಟ್ಯಾಂಡ್ ನೋಡ್ಬೇಕಾಗಿತ್ತು ನೀವು ಹೆಂಗಿತ್ತು ಅಂತ. ಇವಾಗ ದುಡ್ಡಿಸ್ಕೊಂಡು ದುಡ್ಡು ಅಂತೀನಿ, ಊಟ ಮಾಡ್ಕೊಂಡು ಓಡೋಣ. ಸ್ನ್ಯಾಕ್ಸ್ ತೊಗೊಂಡು ಇವಾಗ ಇನ್ನೊಂದು ಬಸ್ ಕಟ್ತಿದ್ದೀವಿ. ಸೋನಾಲಿ ಬಾರ್ಡ್ರಿಗೆ ಹೋಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಪೋಖ್ರಾಗೆ ಹೋಗ್ಬಿಟ್ರೆ ನಮ್ಮದು ಅರ್ಧ ತಲೆನೋ ಹೊಂಟೋದು ಅಲ್ಲೇ. ನಾಳೆ ಹೋಗಿ ಆರಾಮಾಗಿ ಪರ್ಮಿಟು ಅದು ತೊಗೊಂಡು ಒಂದು ಸ್ವಲ್ಪ ಸುತ್ತಾಡೋದು. ಸ್ನ್ಯಾಕ್ಸ್ ತೊಗೊಂಡಿದ್ವಿ. ಅದು ಹೊಸ ಬಸ್ ಅನ್ಸುತ್ತಿದ್ದು, ಫುಲ್ಲು ಖಾಲಿ ಇದೆ ಇನ್ನು. ಸೊ ತುಂಬ ಗಂಟ ಕಾಯ್ಬೇಕೀಗ. ಖಾಲಿ ಬಸ್ ಅಂತೂ ಹೋಗಲ್ಲ ಇದು. ಎರಡು ಚೆಕ್ ಮಾಡಬೇಕಪ್ಪ. 2 ಸಲ ಚೆಕ್ ಮಾಡಬೇಕು. ಇದು ಬಸ್ ಹತ್ತಿರ ಒಳ್ಳೆ ಇರೋರು ಬರಬೇಕು. ಆಚೆ ಇರೋರು ಮತ್ತೆ ಸರಿ ಕೇಳಬೇಕು. ಒಂದ್ಸತಿ ಅರ್ಥನೇ ಆಗಲ್ಲ ಅವ್ರು ಹೇಳೋದು. ತಪ್ಪು ಅದಕ್ಕೆ ಹೋಗುತ್ತೆ, ಆಮೇಲೆ ಎಲ್ಲ ಹೋಗ್ಬಿಡ್ತೀವಿ ಅಂತ. ಯಾವತ್ತು ಈ ಥರ ಬಸ್ಸಲ್ಲೆಲ್ಲ ಓಡಾಡಿಲ್ಲ. ಇದೇ ಫಸ್ಟ್ ಟೈಮ್ ನಂದು ಟ್ರಿಪ್ಪಲ್ಲಿ. ಇಂಟರ್ನ್ಯಾಷನಲ್ ಟ್ರಿಪ್ಗೆ ಬಸ್ಸಲ್ಲಿ ಅದು ಇದು ಅಂದ್ಕೊಂಡು ಇಷ್ಟು ಲೋ ಬಜೆಟಲ್ಲಿ ಮಾಡ್ತಿರೋದು. ಬಟ್ ಏನಂದರೆ ಎಲ್ಲ ಇಲ್ಲಿ ಗೋವನ್ ಬಸ್ಸಲ್ಲೂ ಫುಲ್ AC ಇತ್ತು. ಇದು ಫುಲ್ AC ಬಸ್ ಇದೆ. ಆಚೆ ನೋಡಿದ್ರೆ AC ಬಸ್ ಅಂತಾನೆ ಕಾಣಿಸಲ್ಲ. ಮಳೆ ಬರ್ತಾ ಇದೆ. ನಾವು ಅಲ್ಲಿ ಹೋಗೋಷ್ಟಲ್ಲಿ ಮಳೆ ನಿಂತೋದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ವಿ ಆರ್ ಕುಕ್ಡ್, ಆ್ಯಕ್ಚುಲಿ ಲಿಟರಲಿ ಕುಕ್ಡ್. ಅಲ್ಲಿ ಸಾಕಾಗೋಗಿದೆ ಬಸ್ಸಲ್ಲಿ ಓಡಾಡಿ. ಮಳೆ ಬಂದರೆ ಇವಾಗ ಮತ್ತೆ ಬ್ಯಾಗಲ್ಲಿ ರೈನ್ ಕೋಟು, ರೈನ್ ಪ್ಯಾಂಟ್ ಎಲ್ಲ ತೆಗೆದು ಹಾಕ್ಕೊಂಡು ಹೋಗೋಸಲ್ಲೇ ಸಾಕಾಗೋಗುತ್ತೆ. ನಾವು 8:30 ಅಷ್ಟರಲ್ಲಿ ಕ್ಯಾಶ್ ಎಕ್ಸ್ಚೇಂಜ್ ಮಾಡಿಸಿ ಸಿಮ್ ತೊಗೊಂಡು ಬಸ್ ಹತ್ಕೊಂಡು ಪೋಖ್ರಾಗೆ ಹೋಗ್ಬೇಕು. ಸನ್ನೆ ಕಾಣಿಸುತ್ತೆ, ಮೂನೆಲ್ಲ ಸನ್. ಫುಲ್ಲು ರೆಡ್ ಮ್ಯಾಂಗೋ ಥರ ಕಾಣುತ್ತದೆ. ಹಣ್ಣಾಗಿರೋ ಮ್ಯಾಂಗೋ ಥರ. ಆದಷ್ಟು ಬೇಗ ಹೋದರೆ ಚೆನ್ನಾಗಿರುತ್ತೆ. ಆ ಬಸ್ ಅಂತೂ 8 ಅವರ್ ತಗೊಂಡು ಬರೋದಕ್ಕೆ. ಇದು ಬೇಗ ಹೋದರೆ ಸಾಕು, 2 ಅವರಲ್ಲಿ ಹೋಗ್ಬೇಕಿದು. ಬಟ್ ಮಳೆ ಬಂದರೆ ಸ್ಲೋ ಆಗ್ಬೋದು. ಜಸ್ಟ್ ಇಲ್ಲಿ ಇಡ್ಲಿ ಸೋನಾಲಿ ಬಾರ್ಡರ್ಗೆ ಇಳಿದು ಬಸ್ ಇಳಿದ ಅಲ್ಲೇ ಯಾರೋ ಆಟೋ ಬರ್ತಿತ್ತು, ರಿಕ್ಷಾ. ಅದು ಕಾಲಲ್ಲಿ ತಿಳ್ಕೊಂಡು ಹೋಗ್ತಾರಲ್ಲ, ಅದೊಂದು ತಿಳ್ಕೊಂಡು ಹೋಗೋದ್ರಲ್ಲಿ ಹತ್ತಿದೆ. ಇಲ್ಲಿದ್ರು ನೋಡಿ ಕ್ಯಾಶ್ ಚೇಂಜ್ ಮಾಡಿಸ್ಕೋತಾ ಇದ್ದಾನೆ. ಕ್ಯಾಶ್ ಇಲ್ಲಿ ಅಷ್ಟೊಂದೇನು ಮಾಡಿಸ್ಕೊಳಲ್ಲ, ಬರೀ ಒಂದು 2,000 ರೂಪಾಯಿ ಮಾಡಿಸ್ಕೊತಾ ಇದ್ದೀವಿ. 3,170 ಇದು. ಇಲ್ಲಿಂದ ಚೇಂಜ್ ಮಾಡ್ಕೊಂಡು ಏನೋ ಹೇಳ್ತಿದ್ದಾರೆ, ಎಲ್ಲಿಗೆ ಹೋಗ್ತಿದ್ದೀರಾ ಏನೋ ಅಂತ. ಬರೀ 2,000 ರೂಪಾಯಿ ಮಾಡ್ಕೊಂಡು ಅಲ್ಲಿ ಜಾಸ್ತಿ ಮಾಡ್ಕೊಳ್ಳೋಣ ಅಂತಿದ್ವಿ. ಬಟ್ ಅವರು ಇದ್ದೇ ಮಾಡ್ಕೊಳ್ಳಿ, ಲಾಸ್ಟ್ ಮ್ಯಾಕ್ ಅಲ್ಲೇ ಹೋಗ್ತಿದ್ದೀರಾ ಅಂತ ಹೇಳ್ತಾರೆ. ನಮಗೆ 2 ಅವರ್ ಅಪ್ಪ ಹೇಳಿದ ಪ್ರಕಾರ ಇಲ್ಲಿ ಮಾಡ್ಕೊಂಡು ಅಲ್ಲೇ ಎಷ್ಟಲ್ಲ, ಅಲ್ಲಿ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಮಾಡಿಸ್ಕೋಬೋದು ಅಂತ. ಬಟ್ ಅದೇ ಕನ್ಫ್ಯೂಸಿಂಗ್ ಇದೆ ಸ್ವಲ್ಪ. ಇಲ್ಲೇ ಮಾಡಿಸ್ಕೊಂಡು ಅಲ್ಲಿ ಮಾಡಿಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀವಿ. ಈಗಿರೋ ಕಾರ್ಡೆಲ್ಲ ಇದೆಲ್ಲ ATM ಅಲ್ಲಿ ಬೇಕಾದ್ರೂ ತೊಗೋಬೋದು, ಡೈರೆಕ್ಟ್ ಬರುತ್ತೆ ನೇಪಾಲ್ ಕ್ಯಾಶಲ್ಲೇ.
ಕೂತಿದ್ದೀವಿ. ಇಲ್ಲಿಂದ ಪೋಖರಾಗೆ ಹತ್ಬಿಟ್ರೆ ಬಸ್ಸು ಡೈರೆಕ್ಟ್ ಪೋಖರ, ರಾತ್ರಿ ಪೋಖರಾಗೆ ಹೋಗ್ಬಿಡ್ತೀವಿ. ಈಗ ಸಿಮ್ ತೊಗೊಂಡು ಇಲ್ಲಿಂದ ಹೊಟ್ಟಿದ್ದೀವಿ. ಲಾಸ್ಟ್ ಬಸ್ ಮಿಸ್ ಆಗ್ಬಿಟ್ಟಿದೆ. ಅದರಿಂದ ಇಲ್ಲಿಂದ ಕ್ಯಾಬಿಂದ ಅಲ್ಲಿ ಹೋಗಿ ಅಲ್ಲಿ ಅದು ಡೈಲಿ ರಾತ್ರಿ ಬಸ್ ಓಡಾಡುತ್ತಂದೆ, ಆ ಬಸ್ಸಲ್ಲಿ ಹೋಗಬೇಕು. ನನಗೆ ಈ ಸಿಮ್ ಇಂದ ನನಗೆ ಸಿಕ್ಕಿಲ್ಲ, ಪೋಖರದಲ್ಲಿ ತೊಗೊಬೇಕು. ಸೊ ಧ್ರುವ ಒಬ್ಬ ತೊಗೊಂಡಿದ್ದಾನೆ. ಸಿಮ್ ಹೆಸರು ಏನಂದರೆ ಸಿಮ್ ಕಂಪನಿ ನಮಸ್ತೆ ಅಂತ ಸಿಮ್ ಹೆಸರು. 2 ಥರ ಸಿಮ್ ಇದೆ, ಎಮ್ಸೆಲ್ಲು ಮತ್ತು ನಮಸ್ತೆ ಅನ್ನೋ ಸಿಮ್ ಆದರೆ ಅನ್ನಪೂರ್ಣ ಕಡೆ ಮತ್ತು ಪೋಖರ ಕಡೆ ಚೆನ್ನಾಗಿ ಬರ್ತದೆ ನೆಟ್ವರ್ಕು. ಸೊ ಅದರಿಂದ ನಮಸ್ತೆ ಸಿಮ್ ತೊಗೊಂಡಾದ್ರು 300 ರೂಪಾಯಿ ಅಲ್ವಾ? ಎಷ್ಟು? 350 ಒಂದು ವಾರಕ್ಕೆ. ಅದನ್ನು ತೊಗೊಂಡು ಇವಾಗ ಕೊಡ್ತಾಯಿದ್ದೀನಿ. ಇಲ್ಲಿ ಇದೆ ನಮ್ಮ ಕ್ಯಾಬ್ ಇವತ್ತಿಗೆ. ಇಲ್ಲಿಂದ ಹೋಗಿ ಟೀಚರ್ ಆಗ್ತದೆ. ಈಗ ಬ್ಯಾಗ್ನ ಹಿಂದ್ಗಡೆ ಹಾಕ್ಬಿಡ್ತೀವಿ. इधर मिल जाएगा ना? क्या चीज? बस ನನ್ನ ಬ್ಯಾಗ್ ನೋಡಿ ಎಷ್ಟು ದೊಡ್ಡದಿದೆ ಲಿಟಲಿ. बस नहीं मिलेगा तो मैं आपको नहीं लेके जाएगा बस, ठीक है? जब तक आप ಅವ್ರು ಹೇಳ್ತಿರೋದು ಕ್ಲೈಮ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಮೋಸ ಮಾಡ್ತಿರ್ಬೋದು, ಇಲ್ಲ ಅಂದ್ರೆ ಇಲ್ಲ, ಗೊತ್ತಿಲ್ಲ. ನನ್ನ ಪ್ರಕಾರ ಏನಂದರೆ ಇಲ್ಲಿ ಮಿಸ್ ಆಗಿದೆ. ನಾನು ಗೂಗಲಲ್ಲಿ ಸರ್ಚ್ ಮಾಡಿದ್ದೇನೆಂದರೆ ಇಲ್ಲಿ ಮಿಸ್ ಆದರೆ ಡೈಲಿ ಒಂದು ಅಲ್ಲಿ ನನ್ನ ಮುಂದೆ ಒಂದು ಜಾಗ ಇದೆ. हम कहाँ जा रहे हैं यहाँ से? कौन सा जगह वो? बुटवल ಅನ್ನೋ ಜಾಗದಲ್ಲಿ ಡೈಲಿ ಇದು ಡೈಲಿ ರಾತ್ರಿ ಹೊತ್ತು ಓಡಾಡೋ ಬಸ್ ಇದೆ. ಆ ಬಸ್ ಹೋಗೋಕ್ಕೆ ನಾವು ಇಲ್ಲಿಂದ ಕ್ಯಾಬಲ್ಲಿ 25 ಕಿಲೋಮೀಟ್ರ್ ದೂರ ಹೋಗಿ ಅಲ್ಲಿಂದ ಅಲ್ಲಿಂದ ಬಸ್ಸಲ್ಲಿ ಹೋಗೋದು. ಸಾಕಾಗೋಯ್ತು. ಅಷ್ಟು ಬಿದ್ದರೆ ಸಾಕು. ಬೆಳಗ್ಗೆ ನಡೀತೀವಿ, ಬೆಳಗ್ಗೆ 4 ಗಂಟೆಯಿಂದ ಟ್ರಾವೆಲ್ ಮಾಡ್ತಾನೆ ಇದ್ದೀವಿ. ಒಂದು ಬಸ್ ಮಾಡಿ ಸಾಕಾಗೋಯ್ತು. ನಾಳೆ ಒಂದಿನ ಪೋಖರದಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ವೆದರ್ಗೆ ಮತ್ತು ಆಲ್ಟಿಟ್ಯೂಡ್ ಜಾಸ್ತಿ ಪೋಖರ ಇಲ್ಲಿಗಿಂತ. ಸೊ ಆಲ್ಟಿಟ್ಯೂಡ್ ಅಡ್ಜಸ್ಟ್ ಆದಮೇಲೆ ನಾಡಿದ್ದು ಅನ್ನಪೂರ್ಣ ಬೇಸ್ ಕ್ಯಾಂಪ್ಗೆ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿ ಫಸ್ಟ್ ಜಾಗ ಏನು ಅನ್ನಪೂರ್ಣಗಿಂತ ಮುಂಚೆ ಪೋಖರದಿಂದ ನಯಾಪುಲ್ ಅನ್ನೋ ಜಾಗಕ್ಕೆ ಅಲ್ಲಿಂದ ಕ್ಯಾಂಪ್ ಮಾಡ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಅನ್ನಪೂರ್ಣ. ನೋಡಿ ಎಲ್ಲ ಹೋಗ್ತಿದ್ದಾರೆ. ಚೆಕಿಂಗ್ ಐತಿ. ಇದರಲ್ಲಿ ಆಧಾರ್ ಕಾರ್ಡ್ ಇದ್ರೆ ಸಾಕು. ಇದರಲ್ಲಿ ಆಧಾರ್ ಕಾರ್ಡ್ ನಂದು ಯಾರು ನೋಡಲೇ ಇಲ್ಲ. ಧ್ರುವಜ್ ಫಸ್ಟ್ ಚೆಕ್ ಮಾಡಿ ನಾನು ನಂಗೆ ಏನು ನೋಡಲಿಲ್ಲ, ಸುಮ್ಮನೆ ಕಳಿಸಿದ್ರು. ನಾನೆಲ್ಲ ID-ನೇ ತೆಗಿಲ್ಲ. ಮೊಬೈಲಲ್ಲಿ ಆಧಾರ್ ಕಾರ್ಡ್ ತೋರಿಸಿದ್ರು ನಂದು ಓಡೇ ಬಿಡ್ತಾರೆ. ಸರಿ ಈಸಿ. ನೇಪಾಳ ದುಡ್ಡು ನೋಡಿ, ಶೋಮಿ 1 ರೂಪಾಯಿ ಬ್ರೋ. ಯಾವ್ದಾರು ಒಂದು ನೋಡಿ ಹೆಂಗಿದೆ, 20 ರೂಪಾಯಿ ಇದೆ ನೇಪಾಳಿ ರುಪೀಸ್. ಹೊಟ್ಟೆ ಹಸಿತೈತಿ, ಬಸ್ ಸಿಗಬೇಕಿತ್ತು. ಕ್ರೇಜಿ ಎಕ್ಸ್ಪೀರಿಯನ್ಸ್. ಎವ್ರಿ ಟೈಮ್ ನಮಗೆ ಒಳ್ಳೆ ಪರ್ಫೆಕ್ಟಾಗಿ ಆಗಲ್ಲ. ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ, ಅಲ್ಲಿ ನಾವು ಮುಂದೆ ಹೋಗಿ ಮಾಡಿ ಚೆನ್ನಾಗಿ ಆಗಿದೆ. ಸೋಫರ್ ಯಸ್ ಬಂದಿದ್ದೀವಿ. ಈಗ ಇಲ್ಲಿಂದ ನಾವು ಮೇಬಿ ಬಸ್ಸೇ ಮಾಡಬೇಕು. ಜಾಗ ಹೇಳಿದ್ರೆ ಮರ್ತೋದೆ, ನಾನು ಅವಾಗಿಂದ ಮರ್ತೋಗ್ತೀನಿ. फुटबॉल आधे जगह भाई उधर से कितना गाड़ी नहीं आ रहा है? देखो मैं हम लोग को तो मैं इधर फुल लो रेट 4 गाड़ी का नंबर है मेरे पास, ठीक है? तो सारे पूछ के ही करते हो आप? ये पोखरा ठीक है. हम लोग वो गाड़ी आएगा तो हम लोग लेके जाते हैं. तो आपको उधर से ला के फिर इधर गाड़ी नहीं. ಬಸ್ ಬರೋದಕ್ಕಿನ್ನೂ ಲೇಟ್ ಆಗುತ್ತಂತೆ. ಸೊ ಇನ್ನೂ ಹಾಫ್ ಆನ್ ಅವರ್ ಆಗುತ್ತೆ ಅಂತ ಅದಕ್ಕೋಸ್ಕರ ಊಟ ಮಾಡೋಕ್ಕೆ ಅಂತಿಲ್ಲ. ಅದೊಂದು ಸುಟ್ಟಿದ್ದು ಬಂದಿದ್ದೀವಿ. ಇಲ್ಲಿ ನೋಡಿ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತೆಲ್ಲ. RCB ಮ್ಯಾಚ್ ಹಾಕೊಂಡು ನೋಡ್ಕೊಂಡು ಆಡ್ತಾ ಇದ್ದಾರೆ. ಏನು RCB ಚೆನ್ನಾಗಿ ಆಡ್ತಿಲ್ಲಪ್ಪ. ನನಗೆ ಗೊತ್ತೇ ಇಲ್ಲ ಲಕ್ನೋಲ್ಲಿ ನಡೀತಿದೆ ಇದು ಅಂತ. ಹಂಗೆ ಒಂದಿನ ಅಲ್ಲೇ ಉಳ್ಕೊಂಡು ಮ್ಯಾಚ್ ನೋಡ್ಕೊಳ್ಬೋದಾಗಿತ್ತು. ಟಿಕೆಟ್ ಎಷ್ಟು ಕಡಿಮೆ ಇದೆ ಗೊತ್ತಾ? 100 ರೂಪಾಯಿಗೆಲ್ಲ ಸಿಗ್ತದೆ ಟಿಕೆಟು. ಬೆಂಗಳೂರಲ್ಲಂತೂ ಪಟ್ಟ ಅಂತ ಸೆಲ್ ಔಟ್. ನನಗೆ ತಗೊಳ್ಳೋಕ್ಕೆ ಆಗ್ತಿಲ್ಲ ಅಲ್ಲಿ. ಇಲ್ಲಿ ನೋಡಿ ಎಲ್ಲ ಕ್ರಿಕೆಟ್ ನೋಡಿಕೊಂಡು ತಿನ್ಬೇಕೀಗ. ನಾನು ದಾಲ್ ಮಕ್ಳಿ ಮತ್ತು ಲಚ್ಚ ಪರಾಟ ಆರ್ಡರ್ ಮಾಡಿದ್ದೀವಿ. ಊಟ ಮಾಡಿಕೊಂಡು ಮತ್ತು ಬಸ್ ಚೆನ್ನಾಗಿ ವೆಯ್ಟ್ ಮಾಡಬೇಕು. ಬಸ್ಸಲ್ಲಿ ಹತ್ಕೊಬರೋಸಲ್ಲಿ ಎಷ್ಟು ಸಾಕಾಗೋದು ಗೊತ್ತಾ? ಅಲ್ಲಿ ಬಸ್ ನೋಡಿ ಎಷ್ಟು ಮುಟ್ಟಿಟ್ಟಿದ್ದಾರೆ. ಮೇಲೆ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕಾಯ್ತು. ಹಿಂಗೆ ದಾಡ್ಕೊಂಡು
ಸಾಹಸ ಪಡ್ಕೊಂಡು ಬಂದು ಕೂತಿದ್ದೀವಿ ಇಲ್ಲಿ ಈಗ ಇಲ್ಲಿಂದ ಪೋಖ್ರಾಕ್ ಹೋಗ್ಬೇಕು ನೋಡಿದ್ರೆ ಆ್ಯಕ್ಚುಲಿ ಕಾಲೋಗಿಲ್ಲ ಕಾಲ ಇಟ್ಕೊಳ್ಳೋಕೆ ಜಾಗ ಇದೆ ಮಾಡ್ಕೊಳ್ಳೋದು ಬೆಳಗ್ಗೆ ಎದ್ಬಿಡೋದು ಇನ್ನೇನು ಬೆಳಿಗ್ಗೆ ಆಗೈತೆ 4:30 5 ಗಂಟೆ ಆಗೈತೆ ಅಂತ ಬೆಳಿಗ್ಗೆ ಹೋಗೋದು ಸೀಟಲ್ಲಿ ನಾವು ಬಂದಿದ್ದೀವಿ ಯಾವಾಗಲೂ ಬಸ್ ಬರೋದು 9:30 10 ಗಂಟೆಗೆಲ್ಲ ನಾವು ಬಂದಿದ್ದೀನ 2 ಅವರ್ ಇಡ ಬಂದಿದ್ದೆ ಬಸ್ ಊಟ ತಿಂದು ತುಂಬ ಚೆನ್ನಾಗಿತ್ತು ಊಟ ಇದರಲ್ಲಿ ಏನೇನು ತೊಗೊಂಡಿದ್ವಿ ಕಾಲು ಮಕ್ಕಳು ತೊಗೊಂಡಿದ್ವಿ ಮತ್ತು 4 ಲಚ್ಚ ಪರೋಟ ತೊಗೊಂಡಿದ್ವಿ ಬಿಲ್ಲು 200 ರೂಪಾಯಿ ಆಯಿತು 260 ರೂಪಾಯಿ ಅಷ್ಟು ಇದಕ್ಕೆ ನಾವು ಬೆಂಗಳೂರಲ್ಲಿ ತೊಗೊಂಡಿದ್ರೆ ಬರೀ ಅದು ಸೈಡ್ಸ್ ಮತ್ತು ಅದು ಇದರಿಂದನೇ ಜಾಸ್ತಿ ಆಗಿರೋದು 300-400 ರೂಪಾಯಿ ಆಗಿದೆ ನೆಕ್ಸ್ಟ್ ಬೆಳಿಗ್ಗೆನೇ ಸಿಗೋಣ ಬಾಯ್